ಮೊದಲ ಸುದ್ದಿಯನ್ನು ನೋಡೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೇಸರಿ ಪಾಳೆಯ ರೊಚ್ಚಿಗೆದ್ದಿದೆ. ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಪೊಲೀಸರು ಥಳಿಸಿದ್ದಾರೆಂದು ಆರೋಪಿಸಿ ಬಿಜೆಪಿಗರು ಬೀದಿಗಿಳಿದಿದ್ದಾರೆ. ಹಾಗಾದರೆ ಪೊಲೀಸ್ ಠಾಣೆ ಮುಂದೆ ನಡೆದ ಪ್ರತಿಭಟನೆ ಹೇಗಿತ್ತು? ಇಲ್ಲಿದೆ ನೋಡಿ ಡೀಟೇಲ್ಸ್. ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವಾಗ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶ, ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ, ಪೊಲೀಸ್ ಠಾಣೆಯ ಮುಂದೆಯೇ ರೋಷಾಗ್ನಿ. ಹೌದು, ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ವಿವಸ್ತ್ರಗೊಳಿಸಿ ಬಿಜೆಪಿ ಕಾರ್ಯಕರ್ತೆಗೆ ಥಳಿತ ಆರೋಪ. ಭಜನೆ ಮಾಡುವ ಮೂಲಕ ಬಿಜೆಪಿ ವಿಭಿನ್ನ ಪ್ರತಿಭಟನೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದ ಈ ಘಟನೆಗೆ ಕೇಸರಿ ಪಾಳೆಯ ಕೊತ ಅಂತ ಕುದಿತಾ ಇದೆ. ತಮ್ಮ ಪಕ್ಷದ ಕಾರ್ಯಕರ್ತೆ ಸುಜಾತಾಗೆ ಪೊಲೀಸರು ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಎಂದು ಆರೋಪಿಸಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಕೇಶವಾಪುರ ಠಾಣೆ ಮುಂದೆ ಭಜನೆ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆಯಿತು. 25ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿದಿನ 4 ಕೇಸುಗಳನ್ನು ಹಾಕಿದ್ದಾರೆ ನಮ್ಮ ಸುಜಾತ ಅನ್ನುವಂಥ ಸಹೋದರಿ ಕಾರ್ಯಕರ್ತೆ ಮೇಲೆ. ಈಗ ನಾವು ಹೇಳೋದು ಏನು ಸುವರ್ಣ ಕಲ್ಕೊಂಡಂತ ಏನಿದ್ದಾಳೆ ಅವಳ ಮೇಲೇನೂ ಕೂಡ ಕೇಸುಗಳಾಗಬೇಕು, ಅವಳು ಅರೆಸ್ಟ್ ಆಗಬೇಕು, ಮತ್ತು CPI ಸಸ್ಪೆಂಡ್ ಆಗಬೇಕು ಅನ್ನುವಂಥ ಒತ್ತಾಯ ಇದೆ ನಮ್ಮದು. ಮತ್ತು ಈ SIR ಮಾಡ್ತಾ ಇರುವಂಥ ಸಹೋದರಿಯರಿಗೆ ಸಹಕಾರ ಕೊಡ್ತಾ ಇರುವಂಥವ್ರಿಗೆ ಕೂಡ ಇವತ್ತು ಹರಾಸ್ಮೆಂಟ್ ನಡೆದಿದೆ. ಸರ್ಕಾರ ಇದನ್ನು ಎಚ್ಚರಿಕೆ ವಹಿಸಿ ಆ BLOಗಳನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ಅಷ್ಟಕ್ಕೂ ಈ ಘಟನೆಗೆ ಕಾರಣ ಏನಂದ್ರೆ, ಕೇಶವಾಪುರದಲ್ಲಿ ಜನವರಿ 2ರಂದು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಗಲಾಟೆ ಆಗಿದ್ದಂತೆ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೈಡ್ರಾಮವೇ ನಡೆದು ಹೋಗಿತ್ತಂತೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ವಿರುದ್ಧ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಂಕುಂಟ್ಲ ದೂರು ನೀಡಿದ್ರು. ಈ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಬಂಧನಕ್ಕೆ ಹುಬ್ಬಳ್ಳಿ ಪೊಲೀಸರು ಬಂದಿದ್ರು. ಈ ವೇಳೆ ಪ್ರತಿರೋಧ ವ್ಯಕ್ತಪಡಿಸಿದ್ದ ಸುಜಾತ ಹೈಡ್ರಾಮಾ ಮಾಡಿದ್ಲಂತೆ. ಆಕೆಯನ್ನು ಗಾಡಿಗೆ ಹತ್ಸೋಂಥ ಸಂದರ್ಭದಲ್ಲಿ ಆಕೆ ಬಟ್ಟೆ ಎಲ್ಲ ಕಳೆಯುವಂಥ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ನಮ್ಮ ಪೊಲೀಸರು ಹತ್ತಿಸ್ಕೊಂಡ್ಮೇಲೆ ಏಕಾಏಕಿ ಸೀಟಲ್ಲಿ ಕುತ್ಕೊಂಡ್ಮೇಲೆ ಆಕೆ ಏಕಾಏಕಿ ಬಟ್ಟೆಯನ್ನೆಲ್ಲ ಕಳಿಸಿದ್ದಾಳೆ. ಆಮೇಲೆ ನಮ್ಮ ಸ್ಥಳೀಯ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಯಾರು ಇದ್ದರು ಗಾಡೀಲಿ, ಅವರು ಸ್ಥಳೀಯರ ಸಹಾಯ ತೊಗೊಂಡು ಒಂದು ನೈಟಿ ತರಿಸ್ಬಿಟ್ಟು ಆಕೆಯ ಮೈಯನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಆರೋಪಗಳು, ಈ ಒಂದು ಆರೋಪ ಏನಿದೆ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಸದೇ ಪ್ರಕರಣವನ್ನು ಖಂಡಿಸಿ ಬಿಜೆಪಿಗರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಪ್ರಕಾಶ್ ಹಿರೇಮಠ್ ಜೊತೆಗೆ ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮೊದಲ ಸುದ್ದಿಯನ್ನು ನೋಡೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೇಸರಿ ಪಾಳೆಯ ರೊಚ್ಚಿಗೆದ್ದಿದೆ. ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಪೊಲೀಸರು ಥಳಿಸಿದ್ದಾರೆಂದು ಆರೋಪಿಸಿ ಬಿಜೆಪಿಗರು ಬೀದಿಗಿಳಿದಿದ್ದಾರೆ. ಹಾಗಾದರೆ ಪೊಲೀಸ್ ಠಾಣೆ ಮುಂದೆ ನಡೆದ ಪ್ರತಿಭಟನೆ ಹೇಗಿತ್ತು? ಇಲ್ಲಿದೆ ನೋಡಿ ಡೀಟೇಲ್ಸ್.
ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವಾಗ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶ, ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ, ಪೊಲೀಸ್ ಠಾಣೆಯ ಮುಂದೆಯೇ ರೋಷಾಗ್ನಿ. ಹೌದು, ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ವ್ಯವಸ್ಥೆಗೊಳಿಸಿ ಬಿಜೆಪಿ ಕಾರ್ಯಕರ್ತೆಗೆ ಥಳಿತ ಆರೋಪ. ಭಜನೆ ಮಾಡುವ ಮೂಲಕ ಬಿಜೆಪಿ ವಿಭಿನ್ನ ಪ್ರತಿಭಟನೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದ ಈ ಘಟನೆಗೆ ಕೇಸರಿಪಾಳೆಯ ಕೊತ ಅಂತ ಕುದಿತಾ ಇದೆ. ತಮ್ಮ ಪಕ್ಷದ ಕಾರ್ಯಕರ್ತೆ ಸುಜಾತಾಗೆ ಪೊಲೀಸರು ವ್ಯವಸ್ಥೆಗೊಳಿಸಿ ಥಳಿಸಿದ್ದಾರೆ ಎಂದು ಆರೋಪಿಸಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಕೇಶವಾಪುರ ಠಾಣೆ ಮುಂದೆ ಭಜನೆ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆಯಿತು. 25ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿದಿನ 4 ಕೇಸುಗಳನ್ನು ಹಾಕಿದ್ದಾರೆ ನಮ್ಮ ಸುಜಾತ ಅನ್ನುವಂಥ ಸಹೋದರಿ ಕಾರ್ಯಕರ್ತೆ ಮೇಲೆ. ಈಗ ನಾವು ಹೇಳೋದು ಏನು ಸುವರ್ಣ ಕಲ್ಕೊಂಡಂತ ಏನಿದ್ದಾಳೆ ಅವಳ ಮೇಲೇನೂ ಕೂಡ ಕೇಸುಗಳಾಗಬೇಕು, ಅವಳು ಅರೆಸ್ಟ್ ಆಗಬೇಕು, ಮತ್ತು CPI ಸಸ್ಪೆಂಡ್ ಆಗಬೇಕು ಅನ್ನುವಂಥ ಒತ್ತಾಯ ಇದೆ ನಮ್ಮದು. ಮತ್ತು ಈ SIR ಮಾಡ್ತಾ ಇರುವಂಥ ಸಹೋದರಿಯರಿಗೆ ಸಹಕಾರ ಕೊಡ್ತಾ ಇರುವಂಥವ್ರಿಗೆ ಕೂಡ ಇವತ್ತು ಹರಾಸ್ಮೆಂಟ್ ನಡೆದಿದೆ. ಸರ್ಕಾರ ಇದನ್ನು ಎಚ್ಚರಿಕೆ ವಹಿಸಿ ಆ BLOಗಳನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ಅಷ್ಟಕ್ಕೂ ಈ ಘಟನೆಗೆ ಕಾರಣ ಏನಂದ್ರೆ, ಕೇಶವಾಪುರದಲ್ಲಿ ಜನವರಿ 2ರಂದು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಗಲಾಟೆ ಆಗಿದ್ದಂತೆ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೈಡ್ರಾಮವೇ ನಡೆದು ಹೋಗಿತ್ತಂತೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ವಿರುದ್ಧ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಂಕುಂಟ್ಲ ದೂರು ನೀಡಿದ್ರು. ಈ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಬಂಧನಕ್ಕೆ ಹುಬ್ಬಳ್ಳಿ ಪೊಲೀಸರು ಬಂದಿದ್ರು. ಈ ವೇಳೆ ಪ್ರತಿರೋಧ ವ್ಯಕ್ತಪಡಿಸಿದ್ದ ಸುಜಾತ ಹೈಡ್ರಾಮಾ ಮಾಡಿದ್ಲಂತೆ. ಆಕೆಯನ್ನು ಗಾಡಿಗೆ ಹತ್ಸೋಂಥ ಸಂದರ್ಭದಲ್ಲಿ ಆಕೆ ಬಟ್ಟೆ ಎಲ್ಲ ಕಳೆಯುವಂಥ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ನಮ್ಮ ಪೊಲೀಸರು ಹತ್ತಿಸ್ಕೊಂಡ್ಮೇಲೆ ಏಕಾಏಕಿ ಸೀಟಲ್ಲಿ ಕುತ್ಕೊಂಡ್ಮೇಲೆ ಆಕೆ ಏಕಾಏಕಿ ಬಟ್ಟೆನೆಲ್ಲ ಕಳಿಸಿದ್ದಾಳೆ. ಆಮೇಲೆ ನಮ್ಮ ಸ್ಥಳೀಯ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಯಾರು ಇದ್ದರು ಗಾಡೀಲಿ, ಅವರು ಸ್ಥಳೀಯರ ಸಹಾಯ ತೊಗೊಂಡು ಒಂದು ನೈಟಿ ತರಿಸ್ಬಿಟ್ಟು ಆಕೆಯ ಮೈಯನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಆರೋಪಗಳು, ಈ ಒಂದು ಆರೋಪ ಏನಿದೆ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಸದೇ ಪ್ರಕರಣವನ್ನ ಖಂಡಿಸಿ ಬಿಜೆಪಿಗರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಪ್ರಕಾಶ್ ಹಿರೇಮಠ್ ಜೊತೆಗೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.